ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಪ್ರೊಡ್ಯೂಸರ್ ಬರ್ತಾರೆ ಇದ್ದಾರೆ. ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಮಿಂಚು ಅವ್ರು ಮಾಡಿದ್ ಎಷ್ಟು ಸರಿ ನಾವು ಏನ್ ಹೇಳ್ತೀವಿ ಮನು ಅವ್ರ ಪತ್ನಿ ಆಗಿ ಮೇಡಮ್ ತಪ್ಪಲ್ವಾ ಮೇಡಮ್? ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೆ ತಾನೇ ಮಾಡಿರೋದು. ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್, ಇಷ್ಟು 3 ವರ್ಷ ಕಷ್ಟಪಟ್ಟು ನನ್ ಗಂಡ ಈ ಸಿನಿಮಾ ನೋಡಕ್ ಇಲ್ಲ ಮೇಡಮ್. ಹೆಂಗ್ ಫೀಲ್ ಆಗ್ತಾ ಇರುತ್ತೆ ಹೇಳಿ? ಇಲ್ಲ ನಡೆಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಮೇಡಮ್, ನನಗೂ ತುಂಬಾ ಬೇಜಾರಾಗುತ್ತೆ ಮೇಡಮ್. ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗ್ ಫ್ಯಾಮಿಲಿಯವರು ನಮಗ್ ಮಾತ್ರ ಗೊತ್ತು, ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಗೊತ್ತು ಅಂತವ್ರು ಅವರೇ ಇಲ್ಲ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ್ಮೇಲೆ ಆದ್ರೂ ಮಾಡ್ಬೋದಾಗಿತ್ತಲ್ವಾ ಮೇಡಮ್? ಇದೆಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲ ಇದಕ್ಕಿಂತ ಮುಂಚೆನೆ ಮಾಡ್ಬೋದಾಯ್ತು. ಹಂಗ ಅಟೆಂಪ್ಟ್ ಮಾಡ್ಯಾರ ಅಂದಾಗ್ಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್ ಇಂದ ನಾಳೆ ಅನ್ನೋ ಟೈಮಿಗೆ ಹಿಂಗ್ ಮಾಡಿದ್ರೆ ಶೆಡ್ ಅಂತ ಅಲ್ವಾ ಮೇಡಮ್? ಈಗ ನಿಮ್ಮ ಪತಿ ಪರವಾಗಿ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ. ನೀವು ಎಷ್ಟು ಪರವಾಗಿ ನಿಂತಿದ್ದೀರ ಮನು ಪರವಾಗಿ, ಆ ಆರೋಪಗಳ ಬಗ್ಗೆ ತಾವು ಏನ್ ಹೇಳ್ತೀರಿ ಅನ್ನೋದು? ಇಲ್ಲ ಮೇಡಮ್, ನಮ್ ಗಂಡ ತಪ್ಪು ಮಾಡಿಲ್ಲ. ಸಾಕ್ಷಿ ಸಮೇತ ನಾವ್ ಏನೇನು ಪ್ರೂವ್ ಮಾಡ್ಬೇಕು ಮಾಡ್ತೀವಿ ಮೇಡಮ್. ನನ್ನ ಗಂಡ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಸಪೋರ್ಟಿಂಗ್ ನಿಂತ್ಕೊತೀನಿ. ಒಬ್ಬ ಹೆಣ್ಮಗಳಾಗಿ ಅದೇ ಬೇಕು ಎಲ್ಲರಿಗೂ. ಯಾಕಂದ್ರೆ ಗಂಡನ ಬಗ್ಗೆ ಆರೋಪಗಳನ್ನ ಕೇಳಿ ಬಂದಾಗ, ಯಾಕೆಂದ್ರೆ ನನ್ ಗಂಡ ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್. ಬೇರೆ ಮಾಡ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಾನ್ ಬಿಟ್ಕೊಡಲ್ಲ ಮೇಡಮ್. ಈಗ ಮಿಂಚು ಅವ್ರು ಹೇಳ್ತಿದ್ದಾರೆ ನನ್ನನ್ನು ಮದುವೆ ಆಗಿದ್ದಾರೆ, ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ, ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಹೀಗೆ ಸಾಕಷ್ಟು ಆರೋಪಗಳಿದೆ. ಅದಕ್ಕೆಲ್ಲ ತಾವು ಏನ್ ಹೇಳ್ತಾರೆ ಮನು ಅವ್ರ ಪತ್ನಿಯಾಗಿ ಅಂತ? ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ. ಕೋರ್ಟಲ್ಲಿ ನಾವ್ ಏನೇನ್ ಪ್ರೊಡ್ಯೂಸ್ ಮಾಡ್ಬೇಕು ನಾವೆಲ್ಲ ರೀತಿಯಿಂದಲೂ ಮಾಡ್ತೀವಿ. ದುಃಖ ಆಗಿದೆ. ದುಃಖ ಅಂದ್ರೆ ತುಂಬಾ ಆಗಿದೆ ಸರ್. 3 ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು, ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್? ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು, ಡೈರೆಕ್ಟ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಪಾಪ ಅವ್ರಿಗೂ ಇದಾಗಬಾರ್ದು. ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು, ಪರ್ಸನಲ್ ಆಗಿರ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಬಂದು ಕುತ್ಕೊಳ್ಳೋಂತ ಸಿನಿಮಾ ಮಾಡಿದ್ದಾರೆ. ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು. ನನ್ನ ಗಂಡನ್ ಇದುವರೆಗೂ ಕೈ ಹಿಡ್ ನಡೆಸಿದ್ದೀರಾ, ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ. ನನ್ನ ಗಂಡಂಗೆ ಸಪೋರ್ಟ್ ಮಾಡಿ, ಹಾಗೇನೆ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ.